ಕಾಂಗ್ರೆಸ್ ಸರ್ಕಾರ ಬಸ್ಸು ಪ್ರಯಾಣದ ಜೊತೆಗೆ ಎಲ್ಲಾ ದರಗಳನ್ನು ಹೆಚ್ಚಿಸಿ ಜನರಿಗೆ ಹೊರೆಯಾಗಿದೆ ಅಂತ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಅವರು ಕಿಡಿಕಾರಿದರು. ನಾಯಕನಹಟ್ಟಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಉಚಿತ ಯೋಜನೆಗಳಿಗೆ ಹಣ ಹಾಕಲು ಆಗ್ತಾ ಇಲ್ಲ. ಈ ಸರ್ಕಾರ 100ಕ್ಕೆ 100ರಷ್ಟು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕರ್ನಾಟಕವು ದೇಶದ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಒಂದಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಾಣಂತಿಯರ ಸಾವು ಹೆಚ್ಚಾಗ್ತಾ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದೀನ ದಲಿತರ ಹಣವನ್ನು ಕಬಳಿಸಿ ಉಚಿತ ಭಾಗ್ಯಗಳಿಗೆ ಹಂಚುವ ಮೂಲಕ ಎಸ್ಸಿ ಎಸ್ಟಿ ಘಟಕದ ಹಣವನ್ನು ಲೂಟಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯದ ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿಗಳನ್ನು ದುರ್ಬಳಕೆ ಮಾಡಿರುವ ಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನವಿರೋಧಿ ಆಡಳಿತ ನಡೆಸುತ್ತಿದೆ ಅಂತ ಕಿಡಿಕಾರಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಮುರಳಿ ಅವರು ಮಾತನಾಡಿ, ನಾಯಕನಹಟ್ಟಿಯ ಬಿಜೆಪಿ ಕಚೇರಿಯಲ್ಲಿ ಮಂಡಲ ಅಧ್ಯಕ್ಷರ ಪ್ರಕ್ರಿಯೆಗೆ 18 ಮಂಡಲ ಅಧ್ಯಕ್ಷರುಗಳು ಆಕಾಂಕ್ಷಿಗಳಾಗಿದ್ದು ಅವರ ಹೆಸರುಗಳು ಬರೆಸಿದ್ದಾರೆ. ಜಿಲ್ಲಾ ಸಮಿತಿಯಿಂದ ರಾಜ್ಯ ಸಮಿತಿಗಳಿಗೆ ಹೆಸರನ್ನು ಕಳಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಚುನಾವಣಾಧಿಕಾರಿ ಜೀವನ್ ಮೂರ್ತಿ, ತಳಕು ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರು ಇ ರಾಮರೆಡ್ಡಿ, ರಾಮದಾಸ್, ಜಯಪಾಲಯ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಓಬಳೇಶ್, ಎಂವೈಟಿ ಸ್ವಾಮಿ, ಶಿವಣ್ಣ, ಚನಗನಹಳ್ಳಿ, ಮಲ್ಲೇಶ್, ಪಟ್ಟಣ ಪಂಚಾಯತ್ ಸದಸ್ಯ ಎನ್ ಮಹಂತಣ್ಣ, ಶಂಕರಮೂರ್ತಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಬಿಜೆಪಿಯ ಮುಖಂಡರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಈಗ ಇವೆಲ್ಲ ಕೊಟ್ಟಿರೋಂಥದ್ದು ಒಟ್ಟು ನನ್ನ ಹತ್ರ ಬಂದು 17 ಹೆಸರು ಬಂದಿದೆ. ರವೀಂದ್ರ ಮಂಡ್ಯಕೋಟೆ, ಒಂದು ಯಶವಂತಗೌಡ ನೇರ್ಲಗುಂಟೆ, DH ಪರಮೇಶ್ವರಪ್ಪ ಓಬೈನಹಟ್ಟಿ, ಪ್ರಹ್ಲಾದ್ ಗೋಗನಹಳ್ಳಿ, ತಿಪ್ಪೇಸ್ವಾಮಿ ಚಿತ್ರನಾಯಕನಹಳ್ಳಿ, ರೇಣುಕಾಪುರ, ಗೋವಿಂದಪ್ಪ ಮಹದೇವಪುರ, ನಾಗರಾಜಸ್ ಹಿರೇಹಳ್ಳಿ, PT ಪಾಲನಾಯ್ಕ ತಳುಕು, ಪಾಲಣ್ಣ ಕರಾವಗೊಂಡನಹಳ್ಳಿ, ಚನ್ನಗಾನಹಳ್ಳಿ, ನಾರಾಯಣ ರೆಡ್ಡಿ CD ಚಿತ್ರನಾಯಕನಹಳ್ಳಿ, ಸಂಘಟನಾ ಪರ್ವದ ಪ್ರಯುಕ್ತ ಇವತ್ತೇನು ಸಭೆಯನ್ನು ನಾವು ಮಾಡಿದ್ದೀವಿ. ಈ ಒಂದು ಸಭೆಯಲ್ಲಿ ನಮ್ಮ ಜಿಲ್ಲೆಯ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಮಾಜಿ ಅಧ್ಯಕ್ಷರು ಮತ್ತು ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜೀವನ್ ಮುಖಂಡ ಅವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಮಾಜಿ ಶಾಸಕರು, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರು, ಬಡ್ಡಿ ಸರ್ಮಣ್ಣ ಅವರು ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮರೆಡ್ಡಿ ಅವರ ನೇತೃತ್ವದಲ್ಲಿ ಮಂಡಲದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ಇವತ್ತು ಮಂಡಲ ಅಧ್ಯಕ್ಷರ ಪ್ರಕ್ರಿಯೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಸುಮಾರು 18 ಹೆಸರುಗಳು ಕೂಡ ಮಂಡಲ ಅಧ್ಯಕ್ಷರ ಆಕಾಂಕ್ಷಿಸಿದ್ದಾರೆ. ಜಿಲ್ಲಾ ಸಮಿತಿಯಲ್ಲಿ ಕಮಿಟಿಯಲ್ಲಿ ಅಲ್ಲಿ ಅದರಿಂದ ರಾಜ್ಯ ಸಮಿತಿಗೂ ಕೂಡ ಕಳಿಸಿ ಅದರ ನಿರ್ಣಯನ ಮಾಡಿ ಒಂದು ಬಂದು ನಾಲ್ಕು ಸಮೃದ್ಧಿಯಲ್ಲಿ ಘೋಷಣೆಯನ್ನು ಮಾಡುವಂಥದ್ದು ಆಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆಗೆ ಎಲ್ಲರೂ ಕೂಡ ನಮ್ಮ ಮಹಾಶಕ್ತಿ ಕೇಂದ್ರ ಪ್ರಮುಖರಿರ್ಬೋದು, ಮಂಡಲದ ಪದಾಧಿಕಾರಿಗಳಿರ್ಬೋದು, ಜಿಲ್ಲಾ ಪಂಚಾಯತಿ, ಮಾಜಿ ಜಿಲ್ಲಾ ಪಂಚಾಯತಿ ಎಲ್ಲರೂ ಕೂಡ ಬಂದು, ಮತ್ತು ಪಟ್ಟಣ ಪಂಚಾಯತಿಯ ಸದಸ್ಯರು ಕೂಡ ಬಂದು ಎಲ್ಲರೂ ಕೂಡ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಒಂದು ಪ್ರಕ್ರಿಯೆಗೆ ಒಂದು ಚಾಲನೆ ಸಿಗ್ತದೆ. ಸರ್ಕಾರ ಬಂದಾಗಲಿಂದ ಬಾಣಂತರು ಎಷ್ಟು ಹೋಗಿದ್ದಾರಪ್ಪ ಮತ್ತು ಪರಿಗಳು ಎಷ್ಟಾಗಿದ್ದಾವೆ, ಎಲ್ಲಿ ಅಭಿವೃದ್ಧಿ ಕೆಲಸನೇ ಆಗಿಲ್ಲಪ್ಪ. ಬರೀ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಜೋಡಿಸೋಕ್ಕೆ ಒಂದು ಕೈಲಿ ಆಗ್ತಾಯಿಲ್ಲ. ಇವರು ನಾಚಿಕೆ ಆಗಬೇಕು. ನಾಯಕರು ದುಡ್ಡು ತಿಂದರು, ಅವರು ದುಡ್ಡು ತಿಂದರು. ಇನ್ನು ಯಾವ ಇಲಾಖೆಯಲ್ಲಿ ಬಿಟ್ಟಿದ್ದಾರೆ? ಎಲ್ಲ ಇಲಾಖೆಯಲ್ಲಿ ಜೋಡಿಸಿದ್ದಾರೆ. ಸರ್ಕಾರ ನಡೆ ಅಂದರೆ ಹೆಂಗೆ ನಡೀತದೆ? ಹೊರಗಡೆಗೆ ಸರ್ಕಾರಪ್ಪ ಇದಂತ ಜನ ಅಂತಾರಪ್ಪ. ಅಧಿಕಾರಿಗಳೆಲ್ಲ ಸಾಕಿದ್ದಾರೆ. ಬೆಲೆ ಏರಿಕೆ ನೋಡಿ, ಈಗ ಬಸ್ಸು ಇದನ್ನೆಲ್ಲ ದರ ಏರಿಕೆ ಮಾಡಿದ್ದಾರಲ್ಲ, ಹಾಲಿನ ದರ ಪ್ರತಿಯೊಂದು ಏರಿಕೆ ಮಾಡಿದ್ದಾರೆ. ಇದು ಒಂದು ಸರ್ಕಾರ ಅಂತಾರೆ ಇದನ್ನು.
ನಾಚಿಕೆಟ್ಟ ಸರ್ಕಾರ ಇವರು ಇರಬಾರ್ದು, ಮೊದಲು ಸರ್ಕಾರ ಬಿಟ್ಟು ಮೊದಲು ತೊಲಗಬೇಕು.